ನೋಡ್ಕೊಳ್ಳಿ ಕ್ವಶನ್ನು. ಯೂಸಿಂಗ್ Cramer's rule, find the solution of the system of equations 2y minus z is equal to 0 and x plus 3y is equal to minus 4, 3x plus 4y is equal to 4. ಇದು ಜುಲೈ 2023 5 ಮಾರ್ಕ್ಸ್. ಇದು ಕ್ವಶನ್ನು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ 3 ವೇರಿಯೇಬಲ್ಲು ಇದೆ, ಎಕ್ಸ್ ವೈ ಝೆಡ್ 3 ಇದೆ. ಅದಕ್ಕೆ ಏನು ಮಾಡಬೇಕು, ಫಸ್ಟು 2y ಮೈನಸ್ ಝೆಡ್ ಈಸ್ ಈಕ್ವಲ್ ಟು 0 ಇದೆಯಲ್ಲ, ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ 0x ಬರ್ಕೊಳ್ಳಿ. ಆಮೇಲೆ 2y ಅಂದರೆ ನೋಡಿ, ಈ ಮೈನಸ್ಸು ಝೆಡ್ಗೆ ಸೇರಿರೋದು, 2y ಅಂದರೆ ಪ್ಲಸ್ 2y ಇದ್ದಂಗೆ, ಇಲ್ಲಿ ಪ್ಲಸ್ 2y ಬರೀರಿ. ಆಮೇಲೆ ಮೈನಸ್ ಝೆಡ್ ಈಸ್ ಈಕ್ವಲ್ ಟು 0. ಈ 2y ಮೈನಸ್ ಝೆಡ್ನ ಈ ಥರ ಬರೀಬೇಕು. ಎಕ್ಸ್ ಇಲ್ಲ ಅಂದರೆ 0x ಪ್ಲಸ್ 2y ಮೈನಸ್ ಝೆಡ್ ಈಸ್ ಈಕ್ವಲ್ ಟು 0. ಇಲ್ಲಿ ಝೆಡ್ ಇಲ್ಲ, ಇದು ಹಂಗೆ ಇಟ್ಕೊಳ್ಳಿ, ಎಕ್ಸ್ ಪ್ಲಸ್ 3y ಪ್ಲಸ್ ಝೆಡ್ ಇಲ್ಲ ಅಂದರೆ 0z ಈಸ್ ಈಕ್ವಲ್ ಟು, ಈ ರೈಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, -4. ನೆಕ್ಸ್ಟು ಇಲ್ಲೂ ಝೆಡ್ ಇಲ್ಲ, 3x ಪ್ಲಸ್ 4y ಪ್ಲಸ್ 0z ಈಸ್ ಈಕ್ವಲ್ ಟು 4. ಈಗೇನು ಮಾಡಬೇಕಂದ್ರೆ ನೀವು ಫಸ್ಟು ಎಕ್ಸ್ ವೈ ಝೆಡ್ಡು ಕಾನ್ಸ್ಟೆಂಟ್ ಕೋಫಿಷಿಯಂಟ್ಸ್ಗಳನ್ನ ಬರ್ಕೋಬೇಕು. ಇದು ರಫ್ ವರ್ಕ್, ಇದು ಬರೆಯೋಕ್ಕೆ ಹೋಗಬೇಡಿ. ಈಗ ಎಕ್ಸ್ ಕೋಫಿಷಿಯಂಟ್ಸ್ ಏನು, 0 1 3, 0 1 3. ವೈ ಕೋಫಿಷಿಯಂಟ್ ಏನು, 2 3 4, 2 3 ಮತ್ತು 4. ಝೆಡ್ ಕೋಫಿಷಿಯಂಟ್ ಏನು, -1 0 0. ಕಾನ್ಸ್ಟೆಂಟ್ಗಳು ಯಾವುದು, 0 -4 ಪ್ಲಸ್ 4. ಫಸ್ಟು ಡೆಲ್ಟಾ ಫೈಂಡ್ ಮಾಡಬೇಕು. ಡೆಲ್ಟಾ ಅಂದರೆ ಎಕ್ಸ್ ಕೋಫಿಷಿಯಂಟ್, ವೈ ಕೋಫಿಷಿಯಂಟ್, ಝೆಡ್ ಕೋಫಿಷಿಯಂಟ್ಸ್ ಬರೀಬೇಕು. ಇಲ್ಲಿ ಡೆಲ್ಟಾ ಈಸ್ ಈಕ್ವಲ್ ಟು ಎಕ್ಸ್ ಕೋಫಿಷಿಯಂಟ್ ಅಂದರೆ ಇದು 0 1 3, 0 1 3. ವೈ ಕೋಫಿಷಿಯಂಟ್ ಅಂದರೆ ಇದು ಯಾವುದು, 2 3 4, ಇಲ್ಲೇ ಇದೆಯಲ್ಲ, 2 3 4. ಝೆಡ್ ಕೋಫಿಷಿಯಂಟ್ ಅಂದರೆ -1 0 0. ಇಲ್ಲೇನು ಮಾಡಬೇಕು, ಪ್ಲಸ್ ಮೈನಸ್ ಪ್ಲಸ್. ಈಗ ನೋಡಿ, ಡೆಲ್ಟಾ ಈಸ್ ಈಕ್ವಲ್ ಟು, ಈಗ ನೀವೇನು ಮಾಡಬೇಕು, ಫಸ್ಟು ಪ್ಲಸ್ 0 ಬರೀಬೇಕು. ಇದ್ರದ್ದು ರೋ ಮತ್ತು ಈ ಕಾಲಮ್ನ ತೆಗಿಬೇಕು. ಇದು ಕಾಲಮ್ಮು, ಇದು ರೋ. 0ಗೆ ರಿಲೇಟೆಡ್ ರೋ ಮತ್ತು ಕಾಲಮ್ನ ತೆಗಿಬೇಕು. ಉಳಿದಿರೋದನ್ನ ಇಲ್ಲಿ ಬರೀಬೇಕು, 3 0 4 0. ಆಮೇಲೆ ಇಲ್ಲಿ ನೋಡಿ, ಈ ಮೈನಸ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ 2ನ ಬರ್ಕೋಬೇಕು. ಆ 2 ರಿಲೇಟೆಡು ರೋ ಮತ್ತು ಕಾಲಮ್ನ ತೆಗಿಬೇಕು. ಉಳಿದಿದ್ದು ಯಾವುದು, 1 3 0 0ನ ಇಲ್ಲಿ ಬರೀಬೇಕು, 1 3 0 0. ನೆಕ್ಸ್ಟ್ ಇದನ್ನ ಇದು ಸೈನ್ನ ಮಲ್ಟಿಪ್ಲೈ ಮಾಡಿ. ಪ್ಲಸ್ ಇಂಟು ಮೈನಸ್ ಮೈನಸ್, ಈ ನಂಬರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ, 1. ಅದಕ್ಕೆ ರಿಲೇಟೆಡ್ ರೋ ಮತ್ತು ಕಾಲಮ್ನ ತೆಗಿಬೇಕು. ಉಳಿದಿದ್ದೇನು, 1 3 3 4, 1 3 3 4. ಆಮೇಲೆ ಏನು ಮಾಡಬೇಕು, ಇಲ್ಲಿ ಪ್ಲಸ್ ಬರ್ಕೊಳ್ಳಿ, ಇಲ್ಲಿ ಮೈನಸ್, ಪ್ಲಸ್ಸು ಮೈನಸ್ಸು, ಪ್ಲಸ್ಸು ಮೈನಸ್ಸು. ಈಗ ನೋಡಿ, ಡೆಲ್ಟಾ ಅಂದರೆ ಪ್ಲಸ್ 0. ಈಗ ನೋಡಿ, ಪ್ಲಸ್ ಬರೆದು ಇದೆರಡು ಬರೀರಿ, ಪ್ಲಸ್ 3 ಇಂಟು 0 ಮೈನಸ್ 0 ಇಂಟು 4, ಮೈನಸ್ 2 ಬರೆದು ಪ್ಲಸ್ ಬರೆದು ಇದೆರಡು ಬರೀರಿ, ಪ್ಲಸ್ 1 ಇಂಟು 0 ಮೈನಸ್ 0 ಇಂಟು 3. ಆಮೇಲೆ -1 ಬರೆದು ಇದು ಬರೀರಿ, ಪ್ಲಸ್ 1 ಇಂಟು 4 ಪ್ಲಸ್ 1 ಇಂಟು 4 ಮೈನಸ್ ಬರೆದು 3 ಇಂಟು 3. ಇಷ್ಟು ಬರೆದಾದ್ಮೇಲೆ ನೀವೇನು ಮಾಡಿ, ಡೆಲ್ಟಾ ಈಸ್ ಈಕ್ವಲ್ ಟು, ಈ ಪ್ಲಸ್ 0 ಹಂಗೆ ಇಟ್ಕೊಳ್ಳಿ, ಇದನ್ನ ಕ್ಯಾಲ್ಸಿಲ್ ಮಾಡಿ. ಇದನ್ನ ಮಾಡೋದು ಯಾವ ಥರ ನೋಡಿ, ಪ್ಲಸ್ 3 ಇಂಟು 0 ಮೈನಸ್ 0 ಇಂಟು 4. ಆನ್ಸರ್ ಏನು, 0. ನೋಡಿ, ಇದೆಲ್ಲ 0 ಡೈರೆಕ್ಟಾಗಿ ಬರೀಬೋದು, ಆದರೆ ನಿಮಗೆ ಅರ್ಥ ಆಗಲಿ ಅಂತ ನಾನು ನೀಟಾಗಿ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ,
ಡೈರೆಕ್ಟ್ ಮಾಡ್ತಾ ಇಲ್ಲ. ನಿಮಗೆ ಯಾವ ಪ್ರಾಬ್ಲಮ್ ಬಂದರೂ ಝೀರೋ ಬಿಟ್ಟು ಬೇರೆದು ಬಂದರೂ ಈಸಿ ಆಗಬೇಕು, ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ ನೋಡಿ. 2 ಇಂಟು ಇದು 0 ಬರುತ್ತೆ, ಆದರೆ ಕ್ಯಾಲ್ಸಿಲೇ ತೋರಿಸಿ ನೋಡಿ. ಪ್ಲಸ್ 1 ಇಂಟು 0 ಮೈನಸ್ 0 ಇಂಟು 3 ಮೈನಸ್ 1 ಇಂಟು 4 ಮೈನಸ್ 9 ಅಂದರೆ -5 ಬರುತ್ತೆ. ಪ್ಲಸ್ 1 ಇಂಟು 4 ಮೈನಸ್ 3 ಇಂಟು 3 ಮೈನಸ್ 5. ಈಗ ಟೋಟಲ್ ಜೊತೆಗೇನೆ ಮಾಡ್ಬಿಡೋಣ ನೋಡಿ. ಹೆಂಗೆ ಮಾಡಬೇಕು? ಪ್ಲಸ್ 0 ಟೈಮ್ಸ್ 0 ಮೈನಸ್ 2 ಟೈಮ್ಸ್ 0 ಮೈನಸ್ 1 ಟೈಮ್ ಮೈನಸ್ 5. ಈ ಥರ ಡೈರೆಕ್ಟಾಗಿ ಮಾಡ್ಕೊಳ್ಳಿ. 5 ಆನ್ಸರ್ ಡೆಲ್ಟಾ ಒಂದು 5. ಈಗ ಡೆಲ್ಟಾ ಫೈಂಡ್ ಮಾಡಿದ್ಮೇಲೆ ಡೆಲ್ಟಾ 1 ಮಾಡಬೇಕು. ಈಗ ಡೆಲ್ಟಾ 1ಗೆ ಜ್ಞಾಪಕ ಇಟ್ಕೊಳ್ಳಿ, ರಫ್ ವರ್ಕ್ ಇದು. ಡೆಲ್ಟಾ 1ಗೆ ಹೆಂಗೆ ಅಂದರೆ ಇಲ್ಲಿ ಕಾನ್ಸ್ಟೆಂಟ್ ಬರ್ಕೋಬೇಕು ಫಸ್ಟ್ ಕಾಲಮಲ್ಲಿ, ಸೆಕೆಂಡ್ ಕಾಲಮ್ y, ಥರ್ಡ್ ಕಾಲಮ್ z ಇರಬೇಕು. ಇಲ್ಲಿ ನೋಡಿ, ಫಸ್ಟ್ ಕಾಲಮಲ್ಲಿ ಕಾನ್ಸ್ಟೆಂಟ್ 0 ಮೈನಸ್ 4 4. ಡೆಲ್ಟಾ 1 ಈಸ್ ಈಕ್ವಲ್ ಟು 0 ಮೈನಸ್ 4 4. ಆಮೇಲೆ y ಮತ್ತು z, y ಹಂಗೆ ಇರಲಿ 2 3 4 ಮೈನಸ್ 1 0 0. ಬೇಕಿದ್ರೆ ಇದೆ ಫಸ್ಟ್ ಕಾಲಮ್ ತೆಗೆದ್ಬಿಟ್ಟು ಕಾನ್ಸ್ಟೆಂಟ್ಗಳಿಂದ ರಿಪ್ಲೇಸ್ ಮಾಡಿಬಿಡಿ ಅಷ್ಟೇ. 2 3 4 ಮೈನಸ್ 1 0 0 2 3 4 ಮೈನಸ್ 1 0 0 ನೋಡಿ. ಪ್ಲಸ್ಸು ಮೈನಸ್ಸು ಪ್ಲಸ್ಸು. ಡೆಲ್ಟಾ 1 ಅಂದರೆ ಪ್ಲಸ್ 0 ಕಾಲಮ್ ತೆಗೆದ್ರೆ 3 0 4 0 ಮೈನಸ್ ಇಂಟು ಪ್ಲಸ್ ಮೈನಸ್ 2. ಈಗ ರಿಲೇಟೆಡ್ ರೋ ಕಾಲಮ್ ತೆಗೆದ್ರೆ ಮೈನಸ್ 4 4 0 0 ಪ್ಲಸ್ ಇಂಟು ಮೈನಸ್ ಮೈನಸ್ 1. ಈ ರೋ ಕಾಲಮ್ ತೆಗೆದ್ರೆ ಉಳಿಯೋದು ಮೈನಸ್ 4 3 4 4. ಈಗ ನೋಡಿ, ಡೆಲ್ಟಾ 1 ಈಸ್ ಈಕ್ವಲ್ ಟು ಪ್ಲಸ್ 0 ಹಂಗೆ ಇರಲಿ, ಪ್ಲಸ್ ಮೈನಸ್ ಪ್ಲಸ್ 3 ಇಂಟು 0 ಮೈನಸ್ 0 ಇಂಟು 4 ಮೈನಸ್ 2 ಪ್ಲಸ್ ಮೈನಸ್ ಪ್ಲಸ್ ಮೈನಸ್ 4 ಇಂಟು 0 ಮೈನಸ್ 0 ಇಂಟು 4 ಮೈನಸ್ 1 ಇಂಟು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ 4 ಇಂಟು 4 ಮೈನಸ್ 3 ಇಂಟು 4 ನೋಡಿ. ಸೇಮ್ ಕ್ಯಾಲ್ಸಿಲಿ ನಾನು ಹೇಳೋಣ ಆ ಥರ ಹೊಡೆದ್ರೆ ಫಸ್ಟ್ ಇಲ್ಲಿ ಒಳಗಡೆ ಇರೋದನ್ನ ಹೊಡ್ಕೊಳ್ಳಿ, 0 ಬರುತ್ತೆ. ಮೈನಸ್ 2 ಟೈಮ್ಸ್ ಇದು 0 ಬರುತ್ತೆ, ಮೈನಸ್ 1 ಇಂಟು ಇದನ್ನ ಹೊಡಿತೀನಿ ನೋಡ್ಕೊಳ್ಳಿ. ಪ್ಲಸ್ ಈ ಥರ ಎಲ್ಲನೂ ಟೈಪ್ ಮಾಡ್ಕೊಂಡು ಮಾಡಿ. ಇದು ಮೈನಸ್ 4 ಇಂಟು 4 ಮೈನಸ್ 3 ಇಂಟು 4 ನೋಡಿ. ಒಂದು ಬ್ರ್ಯಾಕೆಟ್ ಜಾಸ್ತಿ ಆಗ್ಬಿಟ್ಟಿದೆ ಇಲ್ಲಿ. ಕರೆಕ್ಟಾಗಿ ಹೆಂಗಿದೆ ಹಂಗೆ ಹೊಡೀರಿ, ಅರ್ಥ ಆಗ್ತಿದೆ. ಇಲ್ಲಿ ಹೆಂಗೆ ಬರ್ದಿದ್ದೀನಿ ಹಂಗೆ ಹೊಡೀರಿ. ಕ್ಯಾಲ್ಸಿಲಿ ನೋಡಿ ರಾಂಗ್ ಆಗುತ್ತೆ. ಮೈನಸ್ 28 ಆನ್ಸರು 28 ಬರುತ್ತೆ. ಇದು ಸೇಮ್ ಲಾಸ್ಟ್ ಟೈಮ್ ಹೊಡೆದ್ನಲ್ಲ ಆ ಥರ ಹೊಡೀರಿ. ಅಂದರೆ ಪ್ಲಸ್ 0 ಇಂಟು 0 ಪ್ಲಸ್ 0 ಇಂಟು 0 ಮೈನಸ್ 2 ಟೈಮ್ 0 ಮೈನಸ್ 1 ಟೈಮ್ಸ್ ಮೈನಸ್ 28 ಬರುತ್ತೆ. ಈಗ ಡೆಲ್ಟಾ 1 ಆದ ತಕ್ಷಣ ಡೆಲ್ಟಾ 2 ಮಾಡಬೇಕು. ಈಗ ನೋಡಿ, ಡೆಲ್ಟಾ 2ಗೆ ರಫ್ ವರ್ಕು. ಇಲ್ಲಿ ಡೆಲ್ಟಾ 2 ಅಂದರೆ ಎಕ್ಸ್ ಕೋಎಫಿಷಿಯಂಟ್ ಹೆಂಗಿದೆ ಹಂಗೆ ಇರಲಿ. ಇಲ್ಲಿ ಕಾನ್ಸ್ಟೆಂಟ್ ಬರಬೇಕು. ಸೆಕೆಂಡ್ ಕಾಲಮ್ನ ರೀಪ್ಲೇಸ್ ಮಾಡಿ ಕಾನ್ಸ್ಟೆಂಟ್ ಬರೀಬೇಕು. ಇಲ್ಲಿ ಥರ್ಡ್ ಕಾಲಮ್ ಫಸ್ಟ್ ಕಾಲಮ್ ಎರಡೂ ಸೇಮ್ ಇರಲಿ. ಈಗ ನೋಡಿ, ಡೆಲ್ಟಾ 2 ಅಂದರೆ ಡೆಲ್ಟಾದು ಫಸ್ಟ್ ಕಾಲಮ್ ಥರ್ಡ್ ಕಾಲಮ್ ಸೇಮ್ ಇರಲಿ. 0 1 3
ಸೆಕೆಂಡ್ ಕಾಲಮ್ 2 3 4 ತೆಗೆದ್ಬಿಟ್ಟು ಏನು ಬರೀಬೇಕು, 0 -4 4, 0 -4 4. ಥರ್ಡ್ ಕಾಲಮು ಸೇಮ್ ಇರಲಿ. ಡೆಲ್ಟಾ 2 ಫೈನ್ ಮಾಡಬೇಕು. ಡೆಲ್ಟಾ 2ನ ಯಾವ ಥರ ಮಾಡೋದು ನೋಡಿ, ಪ್ಲಸ್ ಮೈನಸ್ ಪ್ಲಸ್, ಸೇಮ್ ಪ್ರೊಸೀಜರ್. ಡೆಲ್ಟಾ 2 ಈಸ್ ಈಕ್ವಲ್ ಟು ಪ್ಲಸ್ 0, ಈ ರೋ ಕಾಲಮ್ ತೆಗೆದ್ರೆ -4 0 4 0, -0, ಈ ರೋ ಕಾಲಮ್ ತೆಗೆದ್ರೆ 1 0 3 0, -1, ಈ ರೋ ಕಾಲಮ್ ತೆಗೆದ್ರೆ 1 3 -4 4, 1 -4 3 4. ನೋಡಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಡೆಲ್ಟಾ 2 ಅಂದರೆ ಪ್ಲಸ್ 0 ಟೈಮ್ಸ್ ಪ್ಲಸ್ -4 ಇಂಟು 0, -0 ಟೈಮ್ಸ್ 4, -0 ಇಂಟು ಪ್ಲಸ್ 1 ಟೈಮ್ಸ್ 0, -0 ಟೈಮ್ಸ್ 3, -1 ಇಂಟು ಪ್ಲಸ್ 1 ಟೈಮ್ಸ್ 4, -4 ಟೈಮ್ಸ್ 3. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಈಗ ನೋಡಿ ಡೆಲ್ಟಾ 2 ಈಸ್ ಈಕ್ವಲ್ ಟು, ಇದು ಪ್ಲಸ್ 0 ಹಂಗೆ ಇರುತ್ತೆ, ಇದು 0 ಬರುತ್ತೆ. ಇದನ್ನ ಮಾಡಿ ಕ್ಯಾಲ್ಸಿಲಿ. ನಂಗೆ ಗೊತ್ತಿದೆ ಅದಕ್ಕೆ ಡೈರೆಕ್ಟಾಗಿ ಬರೀತೀನಿ ನಾನು, ನೀವು ಮಾಡಿ ಕ್ಯಾಲ್ಸಿಲಿ. ಹೆಂಗಿದೆ ಹಂಗೆ ಟೈಪ್ ಮಾಡಿ 0. ಇದು ನೋಡಿ 4 + 12 ಅಂದರೆ 16. ಹಾಕಿದ್ರೆ ಮಾಡೋಣ, 1 ಇಂಟು 4 -4 ಇಂಟು 3 16. ಟೋಟಲ್ ಮಾಡಿದ್ರೆ -16 ಬರುತ್ತೆ. ಡೆಲ್ಟಾ 2 ಬಂತು -16. ಡೆಲ್ಟಾ 2 ಆದ ತಕ್ಷಣ ಡೆಲ್ಟಾ 3 ಮಾಡಬೇಕು. ಈಗ ಡೆಲ್ಟಾ 3 ಯಾವ ಥರ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ ಕೋಫಿಷಿಯಂಟು ವೈ ಕೋಫಿಷಿಯಂಟ್ ಇಲ್ಲಿ ಕಾನ್ಸ್ಟೆಂಟ್ ಅಂದರೆ ಥರ್ಡ್ ಕಾಲಮ್ ತೆಗೆದ್ಬಿಟ್ಟು ಕಾನ್ಸ್ಟೆಂಟ್ ಬರೀಬೇಕು. ಇಲ್ಲಿ ನೋಡಿ 0 1 3 ಹಂಗೆ ಇರಲಿ, 2 3 4 ಹಂಗೆ ಇರಲಿ, ಇದ್ರ ಬದಲು 0 -4 4 ಬರುತ್ತೆ. ಡೆಲ್ಟಾ 3 ಬಂದು ಎಕ್ಸ್ ಕೋಫಿಷಿಯಂಟು 0 1 3 ಹಂಗೆ ಇರಲಿ, ವೈ ಕೋಫಿಷಿಯಂಟ್ 2 3 4 ಹಂಗೆ ಇರಲಿ, ಇದು 0 -4 4 ಬರುತ್ತೆ. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್, ಇದು ರಫ್ ವರ್ಕ್, ಇದು ಬರೆಯೋಕ್ಕೆ ಹೋಗಬೇಡಿ. ಈಗ ನೋಡಿ ಡೆಲ್ಟಾ 3 ಈಸ್ ಈಕ್ವಲ್ ಟು ಪ್ಲಸ್ 0, ರೋ ಕಾಲಮ್ ತೆಗೆದ್ರೆ ಉಳಿಯೋದೇನು 3 -4 4 4, -2, ರೋ ಕಾಲಮ್ ತೆಗೆದ್ರೆ ಉಳಿಯೋದೇನು 1 3 -4 4 ಪ್ಲಸ್ 0, ರೋ ಕಾಲಮ್ ತೆಗೆದ್ರೆ ಉಳಿಯೋದೇನು 1 3 3 4. ಈಗ ನೋಡಿ ಡೆಲ್ಟಾ 3 ಈಸ್ ಈಕ್ವಲ್ ಟು ಪ್ಲಸ್ 0 ಇಂಟು, ಇಲ್ಲಿ ಪ್ಲಸ್ ಮೈನಸ್ ಬರ್ಕೊಳ್ಳೋಣ, ಪ್ಲಸ್ 3 ಇಂಟು 4 -4 ಇಂಟು 4, ಪ್ಲಸ್ ಮೈನಸ್ ಬರ್ಕೊಳ್ಳಿ, -2 ಇಂಟು ಪ್ಲಸ್ 1 ಇಂಟು 4 -4 ಇಂಟು 3 ಪ್ಲಸ್ 0ವರೆಗೂ ಪ್ಲಸ್ ಮೈನಸ್ ಪ್ಲಸ್ 1 ಇಂಟು 4 -3 ಇಂಟು 3. ಫೈನಲ್ ಆನ್ಸರ್ ಡೆಲ್ಟಾ 3 ಈಸ್ ಈಕ್ವಲ್ ಟು ಪ್ಲಸ್ 0 ಟೈಮ್ಸ್ 12 + 16 ಬಂದು ಇದು ಮಾಡ್ಕೊಳ್ಳಿ ಕ್ಯಾಲ್ಸಿಟಿ, ಪ್ಲಸ್ 3 ಇಂಟು 4 -4 ಇಂಟು 4 ಎಷ್ಟು ಬರುತ್ತೆ 28. ಇದು -2 ಟೈಮ್ಸ್ 4 + 12 14 ಬರುತ್ತೆ. ಇದು
ಸಾರಿ 4 ಪ್ಲಸ್ 12 16 ಮಾಡ್ಬಿಡೋಣ ಕ್ಯಾಲ್ಸಿಲಿ ಪ್ಲಸ್ 1 ಇಂಟು 4 ಮೈನಸ್ 4 ಇಂಟು 3 16 ಪ್ಲಸ್ 0 ಟೈಮ್ಸ್ 4 ಮೈನಸ್ 9 ಅಂದರೆ ಮೈನಸ್ 5 ಬರುತ್ತೆ. ಇದು 16. ಡೆಲ್ಟಾ 3 ಈಸ್ ಈಕ್ವಲ್ ಟು ಇದ್ರದ್ದು ಆನ್ಸರ್ ಡೈರೆಕ್ಟಾಗಿ ಮಾಡಿದ್ರೆ ಮೈನಸ್ 32 ಬರುತ್ತೆ. ಈಗ ಡೆಲ್ಟಾ 3 ಆದ ತಕ್ಷಣ ಎಕ್ಸ್ಗೆ ಫಾರ್ಮುಲಾ ಡೆಲ್ಟಾ 1 ಬೈ ಡೆಲ್ಟಾ 1 ಅಂದರೆ 28 ಫೈನ್ ಮಾಡಿರೋದು. ಡೆಲ್ಟಾ ವ್ಯಾಲ್ಯೂ ಫೈನ್ ಮಾಡಿರೋದು ಎಷ್ಟು 5. ವೈ ಅಂದರೆ ಡೆಲ್ಟಾ 2 ಬೈ ಡೆಲ್ಟಾ 2 ಫೈನ್ ಮಾಡಿರೋದು ಮೈನಸ್ 16 ಬೈ 5. ಝೆಡ್ ಅಂದರೆ ಡೆಲ್ಟಾ 3 ಬೈ ಡೆಲ್ಟಾ 3 ಈಸ್ ಮೈನಸ್ 32 ಬೈ 5. ನೋಡಿ, ಇದನ್ನ ಚೆಕ್ ಮಾಡೋದು ಕರೆಕ್ಟ್ ಇದೆಯೋ ರಾಂಗ್ ಇದೆಯೋ ಅಂತ ನೋಡ್ಕೊಳ್ಳಿ. ಹಂಗೆ ಮೋಡು ಈಕ್ವೇಷನ್ನು ಅದರಲ್ಲಿ ನೋಡಿ ಎ ಎನ್ ಎಕ್ಸ್ ಪ್ಲಸ್ ಬಿ ಎನ್ ವೈ ಪ್ಲಸ್ ಸಿ ಎನ್ ಝೆಡ್ ಈಸ್ ಈಕ್ವಲ್ ಟು ಟಿ ಎನ್ ಸೆಕೆಂಡ್ ಒನ್ನು ಇದನ್ನ ಹೊಡೀರಿ. 0 2 ಮೈನಸ್ 1 0 1 3 0 ಮೈನಸ್ 4 3 4 0 4 ಅದರ ಆನ್ಸರ್ 28 ಬೈ 5 ಎಕ್ಸ್. ನೋಡಿ, ಎಕ್ಸ್ ಬಂದು 28 ಬೈ 5 ಬಂದಿದೆ, ಕರೆಕ್ಟ್ ಇದೆ. ವೈನೂ ಕರೆಕ್ಟ್ ಇದೆ, ಮೈನಸ್ 16 ಬೈ 5. ಝೆಡ್ನೂ ಕರೆಕ್ಟ್ ಇದೆ, ಮೈನಸ್ 32 ಬೈ 5. ಆ ಥರ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.